ಕನ್ಯಾ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ರಕ್ಷಕ ಶ್ರೀ ಲಕ್ಷ್ಮೀನಾರಾಯಣ ಮಹಾರಾಜ್ ಹಾಗೂ ಕರ್ಮ ಫಲದಾತ ಸೂರ್ಯಪುತ್ರ ಶನಿದೇವರ ದಿವ್ಯ ಆಶೀರ್ವಾದದೊಂದಿಗೆ ಇಂದಿನ ಈ ವಿಶೇಷ ದೈವಿಕ ಸಂದೇಶಕ್ಕೆ ನಿಮಗೆ ಆದರದ ಸ್ವಾಗತ. ಇಂದು ಪ್ರಕಟವಾಗುತ್ತಿರುವ ಈ ಮಾಹಿತಿ ಅತ್ಯಂತ ರಹಸ್ಯಮಯವಾಗಿದೆ ಮತ್ತು ಇದು ನಿಮ್ಮ ಬದುಕಿನ ಸಾಮಾನ್ಯ ವಿಷಯವಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ವಿಧಿಯ ಆಟ ಸಂಪೂರ್ಣವಾಗಿ ಬದಲಾಗಲಿದ್ದು, ನಿಮ್ಮನ್ನು ನೋಯಿಸಿದ ವಿರೋಧಿಗಳು ತಮ್ಮದೇ ಕರ್ಮದ ಸುಳಿಯಲ್ಲಿ ಸಿಲುಕುವ ಕಾಲ ಹತ್ತಿರ ಬಂದಿದೆ. ನಿಮ್ಮ ಔದಾರ್ಯವನ್ನು ಅಸಮರ್ಥತೆ ಎಂದುಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ ವಂಚಕರು ತಮ್ಮ ಕೃತ್ಯದ ಪರಿಣಾಮವನ್ನು ಎದುರಿಸಬೇಕಾಗಬಹುದು. ಪ್ರಸ್ತುತ ಗ್ರಹಗತಿಗಳ ಪ್ರಕಾರ ಶನಿ ಮಹಾತ್ಮನ ಪ್ರಭಾವ ನಿಮ್ಮ ವಿರೋಧಿಗಳ ಅಹಂಕಾರವನ್ನು ಕುಗ್ಗಿಸುವ ಸೂಚನೆ ನೀಡುತ್ತಿದೆ. ಇಷ್ಟು ದಿನ ಸ್ಥಗಿತಗೊಂಡಿದ್ದ ನಿಮ್ಮ ಆದರೆ ತುಸು ತಾಳಿ ಈ ದೈವಿಕ ಸಂದೇಶವನ್ನು ಮಧ್ಯದಲ್ಲಿ ಬಿಡುವ ಪ್ರಮಾದವನ್ನು ಎಸಗಬೇಡಿ. ಏಕೆಂದರೆ ಈ ಸಂದೇಶದ ಅಂತ್ಯದಲ್ಲಿ ನಿಮ್ಮ ರಾಶಿ ಕೆಲವು ಪುಣ್ಯವಂತರಿಗೆ ಮಾತ್ರ ಗೋಚರಿಸುವ ಒಂದು ನಿಗೂಢ ದೈವಿಕ ಲಕ್ಷಣವನ್ನು ನಾನು ಬಹಿರಂಗಪಡಿಸಲಿದ್ದೇನೆ. ಆ ದೈವಿಕ ಲಕ್ಷಣ ನಿಮ್ಮ ಜೀವನದಲ್ಲಿ ಕಂಡುಬಂದರೆ ನಿಮ್ಮ ಅದೃಷ್ಟದ ದಿನಗಳು ಮುಗಿದು ಶುಭಕಾಲ ಆರಂಭವಾಗಿದೆ ಎಂದು ತಿಳಿಯಿರಿ ಮತ್ತು ನಿಮ್ಮನ್ನು ಸಮಾಜದಲ್ಲಿ ತೇಜೋವಧೆ ಮಾಡಲು ಯತ್ನಿಸಿದವರ ಮುಂದೆ ನಿಮ್ಮ ಕೀರ್ತಿಯ ಬೆಳಕನ್ನು ಕಂಡು ತಾವೇ ಆಶ್ಚರ್ಯ ಪಡಬೇಕಾಗಬಹುದು. ನಕ್ಷತ್ರಗಳ ಹಾಗೂ ಗ್ರಹಗಳ ಸಂಚಾರವು ನಿಮ್ಮ ಬದುಕಿನಲ್ಲಿ ಮಹತ್ವದ ಶುಭ ಸಮಾಚಾರಕ್ಕೆ ದಾರಿ ಮಾಡಿಕೊಡುವ ಸೂಚನೆ ನೀಡುತ್ತಿದೆ. ಆದರೆ ಎಚ್ಚರ, ಈ ದೈವಿಕ ಫಲ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯಿಸುವುದಿಲ್ಲ. ಈ ಪರಮ ಸತ್ಯದ ಸಂದೇಶ ಕೇವಲ ನಿಮಗಾಗಿ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯ ಕ್ಷಣದವರೆಗೂ ಅತ್ಯಂತ ಏಕಾಗ್ರತೆಯಿಂದ ಆಲಿಸಿ. ನೀವು ಜಗತ್ಪಾಲಕನಾದ ಶ್ರೀ ಲಕ್ಷ್ಮೀನಾರಾಯಣ ಹಾಗೂ ಶನಿದೇವರನ್ನು ಮನಸಾರೆ ನಂಬುವುದಾದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ನಮಃ ಅಥವಾ ಜೈ ಶನಿದೇವಾಯ ನಮಃ ಎಂದು ಭಕ್ತಿಯಿಂದ ಬರೆಯಿರಿ. ನಿಮ್ಮ ನಿಷ್ಕಲ್ಮಶ ಭಕ್ತಿಯ ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿಯನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಇಂತಹ ದೈವಿಕ ರಹಸ್ಯಗಳನ್ನು ಪ್ರತಿದಿನವೂ ತಿಳಿದುಕೊಳ್ಳಲು ನಮ್ಮಲ್ಲಿಗೆ ಬೆಂಬಲ ನೀಡಿ ಮತ್ತು ಈಗ ಅಂತ್ಯದ ಜಾಗರೂಕತೆಯಿಂದ ಆಲಿಸಿ ಮತ್ತು ಸಂಸಾರವನ್ನು ಹಾಗೂ ಉದ್ಯೋಗವನ್ನು ದೀರ್ಘಕಾಲದಿಂದ ಕಾಡುತ್ತಿದ್ದ ಜಟಿಲ ಬಿಕ್ಕಟ್ಟು ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ನಿಮ್ಮ ಅಭಿವೃದ್ಧಿಯ ಹಾದಿಯನ್ನು ತಡೆಯಲು ರೂಪಿಸಿದ್ದ ಕೆಲವು ಗುಪ್ತ ಯೋಜನೆಗಳು ತಾವಾಗೇ ದುರ್ಬಲವಾಗುತ್ತಿವೆ. ಸ್ಥಗಿತಗೊಂಡಿದ್ದ ವ್ಯವಹಾರಗಳು ಪುನಃ ಚೇತರಿಸಿಕೊಳ್ಳಲು ಸೂಚನೆ ಇದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಶುಭ ಸುದ್ದಿಯೊಂದು ನಿಮ್ಮ ಮನಸ್ಸಿಗೆ ಸಂತೋಷ ತರಬಹುದು. ಆದರೆ ಈ ಸಮಯದಲ್ಲಿ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರ ಮುಂದೆ ಬಹಿರಂಗಪಡಿಸದೆ ಮೌನವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸುವುದೇ ಉತ್ತಮ. ಯಾರಾದರೂ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದರೆ, ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಅಸೂಯೆಯಿಂದ ಉರಿದುಕೊಳ್ಳುತ್ತಿದ್ದರೆ ಅಥವಾ ನಿಮ್ಮ ಬೆನ್ನ ಹಿಂದೆ ನಿಮ್ಮ ವಿರುದ್ಧ ಕುತಂತ್ರ ನಡೆಸುತ್ತಿದ್ದರೆ ಇಂದಿನ ಈ ಮಾತುಗಳನ್ನು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಬದಲಾವಣೆಗಳು ನಿಮಗೆ ಇಷ್ಟು ದಿನ ಅರ್ಥವಾಗದೇ ಇರಬಹುದು. ಯಾವುದೇ ಸೂಕ್ತ ಕಾರಣವಿಲ್ಲದೆ ಕೆಲವು ಆತ್ಮೀಯರು ಇದ್ದಕ್ಕಿದ್ದಂತೆ ನಿಮ್ಮಿಂದ ಅಂತರವನ್ನು ಕಾಯ್ದುಕೊಂಡಿರಬಹುದು. ನೀವು ಗಮನಿಸಿರಬಹುದು, ಮುಖದ ಮೇಲೆ ಮಂದಹಾಸ ಬೀರುತ್ತಾ ನಿಮ್ಮನ್ನು ಸ್ವಾಗತಿಸುವವರ ಮನಸ್ಸಿನಲ್ಲಿ ಬೇರೆ ರೀತಿಯ ಆಲೋಚನೆ ಇರಬಹುದು. ನೀವು ಯಾರನ್ನು ಕಣ್ಣುಮುಚ್ಚಿ ನಂಬಿದ್ದೀರೋ ಅವರೇ ನಿಮ್ಮ ಪ್ರಗತಿಗೆ ಕಂಟಕವಾಗಿ ನಿಂತಿರುವ ಸಾಧ್ಯತೆಯೂ ಇದೆ. ಗಾಬರಿಯಾಗಬೇಡಿ. ಕಾಲದ ಚಕ್ರವು ನಿಧಾನವಾಗಿ ತಿರುಗುತ್ತಿದೆ. ನಿಮ್ಮನ್ನು ದುರ್ಬಲರು ಎಂದು ಭಾವಿಸಿ ನಿಮ್ಮ ದಾರಿಗೆ ಅಡ್ಡಿಯಾಗಲು ಪ್ರಯತ್ನಿಸಿದವರು ಮುಂದೆ ಪರಿಸ್ಥಿತಿ ಬದಲಾಗುತ್ತಿರುವುದನ್ನು ಕಂಡು ನಿಮ್ಮ ನಿಲುವನ್ನು ಬದಲಾಯಿಸಿಕೊಳ್ಳಬೇಕಾದ ಸಂದರ್ಭ ಎದುರಾಗಬಹುದು. ಶತ್ರುಗಳ ಪತನಕ್ಕಿಂತಲೂ ಮಿಗಿಲಾದ ಒಂದು ದಿವ್ಯ ಘಟನೆ ನಿಮ್ಮ ಬದುಕಿನಲ್ಲಿ ಸಂಭವಿಸಲಿದೆ ಎಂಬ ಸೂಚನೆ ಕಾಣಿಸುತ್ತಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈ ಮಹಾ ಬದಲಾವಣೆಯ ಜೊತೆಗೆ ಸತತವಾಗಿ ಕೆಲವು ಯಶಸ್ಸಿನ ಅವಕಾಶಗಳು ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ದೀರ್ಘಕಾಲದಿಂದ ಮುಚ್ಚಲ್ಪಟ್ಟ ಕೀರ್ತಿ, ಗೌರವ ಮತ್ತು ಆರ್ಥಿಕ ಪ್ರಗತಿಯ ದ್ವಾರಗಳು ನಿಧಾನವಾಗಿ ತೆರೆಯಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಆದರೆ ನೀವು ಈ ಶುಭ ಕಾಲವನ್ನು ಪ್ರವೇಶಿಸುವ ಮುನ್ನ ಇಷ್ಟು ದಿನ ಮುಸುಕಿನ ಹಿಂದೆ ಬಚ್ಚಿಟ್ಟಿದ್ದ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಉನ್ನತ ಸ್ಥಾನಕ್ಕೇರಲು ಶ್ರಮಿಸಿದಷ್ಟು ಯಾವುದೋ ಒಂದು ಅಗೋಚರ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವ ಅನುಭವ ನಿಮಗಾಗಿರಬಹುದು. ನಿಮ್ಮ ಪರಿಶ್ರಮಕ್ಕೆ ಬೇರೆ ಯಾರೂ ಕೀರ್ತಿ ಪಡೆದುಕೊಂಡಿರಬಹುದು. ನೀವು ಅಪಾರವಾಗಿ ನಂಬಿದ ವ್ಯಕ್ತಿಯಿಂದಲೇ ನೀವು ಅನುಭವಿಸಿರಬಹುದು. ಈ ಯಾವುದೇ ವಿಚಾರ ನಿಮ್ಮ ಜೀವನಕ್ಕೆ ಹೋಲಿಕೆಯಾಗುತ್ತಿದ್ದರೆ ಇಂದಿನ ಸಂದೇಶವನ್ನು ಗಮನದಿಂದಲೇ ಆಲಿಸಿ. ಏಕೆಂದರೆ ಗ್ರಹಗಳ ನಡಿಗೆಯು ನಿಮ್ಮ ಬದುಕಿನ ದಿಕ್ಕಿನಲ್ಲಿ ಹೊಸ ಬದಲಾವಣೆಯ ಸೂಚನೆಗಳನ್ನು ನೀಡುತ್ತಿವೆ.
ಕೆಲವೊಮ್ಮೆ ಭಗವಂತ ತಕ್ಷಣವೇ ಶಿಕ್ಷಿಸುವುದಿಲ್ಲ, ಬದಲಿಗೆ ಕರ್ಮದ ನ್ಯಾಯಕ್ಕೆ ಸಮಯವನ್ನು ಬಿಟ್ಟುಕೊಡುತ್ತಾನೆ. ಕಾಲವು ತನ್ನ ತೀರ್ಪನ್ನು ಪ್ರಕಟಿಸಿದಾಗ ಎಂತಹ ಪ್ರಬಲ ಅಹಂಕಾರಿಯೂ ಸಹ ತನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಆದ್ದರಿಂದ ಆತುರಪಟ್ಟು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾರ ಮೇಲೂ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡಿ. ನಿಮ್ಮ ಕೆಲಸವನ್ನು ನೀವು ಶಾಂತವಾಗಿ ಮುಂದುವರೆಸಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಪ್ರತಿಯೊಂದು ಅಡೆತಡೆಯೂ ಶಾಶ್ವತವಲ್ಲ. ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿರಬಹುದು, ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುವ ಸಮಯ ಬಂದಿದೆ. ನೀವು ಕಳೆದುಕೊಂಡಿದ್ದ ಒಂದು ಅವಕಾಶ ಮತ್ತೆ ನಿಮ್ಮ ಮುಂದೆ ಬರಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಕ್ಕೆ ಚಲನೆ ಸಿಗಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣ ಮೂಡಬಹುದು. ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷಿಸಿದ ಸಹಾಯ ದೊರೆಯಬಹುದು. ಆದರೆ ಶುಭ ಸುದ್ದಿ ಬಂದ ತಕ್ಷಣ ಎಲ್ಲರಿಗೂ ತಿಳಿಸುವ ಬದಲು ಮೊದಲು ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ನಂತರ ಮುಂದುವರಿಯುವುದು ನಿಮಗೆ ಒಳಿತು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿರಬಹುದು. ನಿಮ್ಮ ನಾಶಕ್ಕೆ ಕಾಯುತ್ತಿರುವ ಆ ನಿರ್ದಿಷ್ಟ ವ್ಯಕ್ತಿ ಯಾರು? ಆತ ನಿಮ್ಮ ನೆರೆಹೊರೆಯವನೇ, ರಕ್ತ ಸಂಬಂಧಿಯೇ, ಆಪ್ತ ಸ್ನೇಹಿತನೇ, ಅಥವಾ ನೀವು ಕೆಲಸ ಮಾಡುವ ಸಹೋದ್ಯೋಗಿಯೇ? ಈ ಪ್ರಶ್ನೆಗೆ ಉತ್ತರ ನಿಮಗೆ ಶೀಘ್ರದಲ್ಲಿಯೇ ಸಿಗಬಹುದು. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಸಣ್ಣ ಬದಲಾವಣೆಗಳನ್ನು ಗಮನಿಸಿ. ಕೆಲವೊಮ್ಮೆ ಬ್ರಹ್ಮಾಂಡವು ದೊಡ್ಡ ಫಲಿತಾಂಶ ನೀಡುವ ಮುನ್ನ ಸಣ್ಣ ಸುಳಿವುಗಳನ್ನು ನೀಡುತ್ತದೆ. ನಿಮ್ಮೊಂದಿಗೆ ಇಷ್ಟು ದಿನ ಮಧುರವಾಗಿ ಮಾತನಾಡುತ್ತಿದ್ದವರು ಇದ್ದಕ್ಕಿದ್ದಂತೆ ದೂರ ಸರಿಯಬಹುದು. ನಮಗೆ ಸದಾ ಬೆಂಬಲ ನೀಡುವಂತೆ ನಟಿಸುತ್ತಿದ್ದ ವ್ಯಕ್ತಿಯ ನಿಜವಾದ ಉದ್ದೇಶವು ನಿಧಾನವಾಗಿ ಅರ್ಥವಾಗಬಹುದು. ಆದ್ದರಿಂದ ಯಾರ ಮಾತನ್ನು ತಕ್ಷಣ ನಂಬದೆ ಅವರ ನಡೆ ಮತ್ತು ವರ್ತನೆಯನ್ನು ಗಮನಿಸಿ. ನಿಮ್ಮ ಬುದ್ಧಿಯನ್ನು ಜಾಗೃತವಾಗಿ ಇಟ್ಟುಕೊಳ್ಳಿ, ಏಕೆಂದರೆ ಮುಂದೆ ಬರುವ ಮಹತ್ತರ ಬದಲಾವಣೆಗೆ ನೀವು ಈಗಾಗಲೇ ಮಾನಸಿಕವಾಗಿ ಸಿದ್ಧರಾಗಬೇಕು. ಬದುಕಿನಲ್ಲಿ ಎದುರಾಗುವ ದೊಡ್ಡ ಬಿರುಗಾಳಿಗಳು ಎಂದಿಗೂ ಆರ್ಭಟದೊಂದಿಗೆ ಬರುವುದಿಲ್ಲ. ಅವು ಅತ್ಯಂತ ಸದ್ದಿಲ್ಲದೆ ಪ್ರವೇಶಿಸುತ್ತವೆ. ಕಳೆದ ಕೆಲವು ತಿಂಗಳುಗಳಿಂದ, ದಿನಗಳಿಂದ ನಿಮ್ಮ ಜೀವನದಲ್ಲಿ ಸಣ್ಣಪುಟ್ಟ ವಿಚಿತ್ರ ಘಟನೆಗಳು ನಡೆಯುತ್ತಿರಬಹುದು. ಅವುಗಳನ್ನು ನೀವು ಕೇವಲ ಕಾಕತಾಳೀಯ ಎಂದು ಭಾವಿಸಿ ನಿರ್ಲಕ್ಷಿಸಬಹುದು. ಆದರೆ ನಿಮ್ಮ ಸುತ್ತ ನಡೆಯುತ್ತಿರುವ ಪ್ರತಿಯೊಂದು ಬದಲಾವಣೆಯನ್ನು ಒಮ್ಮೆ ಗಮನಿಸಿ. ನಿಮ್ಮೊಂದಿಗೆ ಸದಾ ಆತ್ಮೀಯವಾಗಿ ಮಾತನಾಡುತ್ತಿದ್ದವರು ದೂರವಾಗಿರಬಹುದು. ನಿಮಗೆ ಬೆಂಬಲ ನೀಡುವಂತೆ ನಟಿಸುತ್ತಿದ್ದ ವ್ಯಕ್ತಿ ವರ್ತನೆಯಲ್ಲಿ ಬದಲಾವಣೆ ಕಾಣಿಸಿರಬಹುದು. ನೀವು ಯಾರಿಗೂ ದ್ರೋಹ ಮಾಡದಿದ್ದರೂ ನಿಮ್ಮ ಹಾದಿಯಲ್ಲಿ ಅಡೆತಡೆಗಳು ಎದುರಾಗಬಹುದು. ಇವೆಲ್ಲವೂ ನಿಮ್ಮನ್ನು ಮುರಿಯಲು ಬಂದ ಸಂಕೇತಗಳಲ್ಲ. ನಿಮ್ಮ ಜೀವನದಲ್ಲಿ ಯಾರು ನಿಜವಾಗಿ ನಿಮ್ಮೊಂದಿಗೆ ಇದ್ದಾರೆ ಮತ್ತು ಯಾರು ಕೇವಲ ಅವಕಾಶಕ್ಕಾಗಿ ನಿಮ್ಮ ಬಳಿ ಇದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಈ ಸಮಯ ನಿಮಗೆ ಸಹಾಯ ಮಾಡಬಹುದು. ಪುರಾತನ ದೃಷ್ಟಾಂತವಿದೆ. ಒಬ್ಬ ಕರ್ಮಯೋಗಿ ವರ್ಷಗಳ ಕಾಲ ಅತ್ಯಂತ ಕಠಿಣ ಪರಿಶ್ರಮ ಪಟ್ಟನು. ಆದರೆ ಪ್ರತಿ ಬಾರಿಯೂ ಯಶಸ್ಸಿನ ಶಿಖರವನ್ನು ತಲುಪುವಷ್ಟರಲ್ಲಿ ಆತನಿಗೆ ಒಂದು ಅಡೆತಡೆ ಎದುರಾಗುತ್ತಿತ್ತು. ವಿಧಿ ತನ್ನ ವಿರುದ್ಧವಾಗಿದೆ ಎಂದು ಆತ ಕುಳಿತಿದ್ದಾಗ ಒಬ್ಬ ಮಹಾನ್ ಜ್ಞಾನಿ ಆತನಿಗೆ ಒಂದು ಮಾತು ಹೇಳಿದನು. ಯಾವ ಮರವು ಅತ್ಯಂತ ಮಧುರವಾದ ಹಣ್ಣುಗಳನ್ನು ನೀಡಲು ಸಿದ್ಧವಾಗುತ್ತದೆಯೋ ಅದರ ಮೇಲೆ ಸಮಾಜವು ಅತಿದೊಡ್ಡ ಹೆಚ್ಚು ಕಲ್ಲುಗಳನ್ನು ಎಸೆಯುತ್ತದೆ. ಈ ಸಮಯದಲ್ಲಿ ಆ ಮಾತು ಆತನಿಗೆ ಅರ್ಥವಾಗಲಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಆತನ ಹೆಸರು ತಡೆದವರು ತಾವೇ ತಮ್ಮ ಸಮಸ್ಯೆಗಳಲ್ಲಿ ಮತ್ತು ಸಿಲುಕಿಕೊಂಡವರು ಆ ಕರ್ಮಯೋಗಿ. ಯಾರ ಮೇಲೂ ಪ್ರತೀಕಾರ ತೀರಿಸಿಕೊಳ್ಳಲಿಲ್ಲ, ಏಕೆಂದರೆ ಕಾಲವೇ ಆತನಿಗೆ ಸೂಕ್ತ ನ್ಯಾಯವನ್ನು ಒದಗಿಸಿತು. ಈಗ ನಿಮ್ಮ ಸ್ವಂತ ಬದುಕಿನ ಪುಟಗಳನ್ನೊಮ್ಮೆ ತಿರುವಿ ನೋಡಿ. ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸಿದವರಲ್ಲ. ನಿಮ್ಮ ಪಾಡಿಗೆ ನೀವು ಧರ್ಮದ ಹಾದಿಯಲ್ಲಿ ನಡೆದವರು. ಆದರೂ ಕೆಲವರು ನಿಮ್ಮ ಮೌನವನ್ನು ದೌರ್ಬಲ್ಯವೆಂದು ಭಾವಿಸಿರಬಹುದು. ನೀವು ಮುಂದೆ ಬರಲು ಸಾಧ್ಯವಿಲ್ಲ ಎಂದು ನಿಮ್ಮ ಆಪ್ತರೇ ಹೇಳಿರಬಹುದು. ಆದರೆ ಪ್ರತಿಯೊಬ್ಬ ವಿರೋಧಿಯೂ ನಿಮ್ಮ ಮೇಲೆ ನೇರವಾಗಿ ದಾಳಿ ಮಾಡುವುದಿಲ್ಲ. ಕೆಲವರು ತಮ್ಮ ಉದ್ದೇಶವನ್ನು ಮಂದಹಾಸದ ಮುಖವಾಡದ ಹಿಂದೆ ಬಚ್ಚಿಡುತ್ತಾರೆ. ಅವರು ನಿಮ್ಮನ್ನು ಕೆರಳಿಸಿ ನೀವು ತಾಳ್ಮೆ ಕಳೆದುಕೊಂಡು ತಪ್ಪು ಮಾಡುವಂತೆ ಪ್ರಚೋದಿಸಬಹುದು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಪರಿಸ್ಥಿತಿಗಳು ಪದೇ ಪದೇ ಪರೀಕ್ಷಿಸುತ್ತಿರಬಹುದು. ಈ ಪರೀಕ್ಷೆಯು ನಿಮಗೆ ಮುರಿಯಲು ಅಲ್ಲ, ಬದಲಿಗೆ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಜವಾಗಿಯೂ ನಿಲ್ಲುವವರು ಯಾರು ಮತ್ತು ನಿಮ್ಮ ಯಶಸ್ಸನ್ನು ಕಂಡು ಮಾತ್ರ ನಿಮ್ಮೊಂದಿಗೆ ಇರುವವರು ಯಾರು ಎಂಬುದನ್ನು ತೋರಿಸಲು ಬಂದಿರುವ ಸಮಯವಾಗಿದೆ. ಜೀವನವು ಒಂದು ಮಹತ್ತರವಾದ ಅಂತರವನ್ನು ಸಕಾರಾತ್ಮಕ ಬದಲಾವಣೆಯತ್ತ ಸಾಗುತ್ತಿರುವಾಗ ಸಂಬಂಧಗಳ ನಿಜವಾದ ಮುಖಗಳು ಮೊದಲು ಕಾಣಿಸಿಕೊಳ್ಳಲು ಆರಂಭಿಸುತ್ತವೆ. ಕೆಲವು ಸುಳ್ಳು ಮುಖವಾಡಗಳು ಒಂದೊಂದಾಗಿ ಅನಾವರಣಗೊಳ್ಳಬಹುದು. ಆರಂಭದಲ್ಲಿ ಇದು ನಿಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡಬಹುದು, ಆದರೆ ಭವಿಷ್ಯದ ದೃಷ್ಟಿಯಿಂದ ಇದು ನಿಮಗೆ ದೊರೆಯುವ ದೊಡ್ಡ ನಿರಾಳತೆಯಾಗಬಹುದು. ಏಕೆಂದರೆ ನಿಮ್ಮಿಂದ ದೂರವಾಗುತ್ತಿರುವ ಕೆಲವು ಮುಖಗಳು ಎಂದಿಗೂ ನಿಮ್ಮ ಏಳಿಗೆಯನ್ನು ಬಯಸಿದವರಲ್ಲ. ಇಂದಿನ ಈ ಸಂದೇಶದ ಮುಖ್ಯ ಉದ್ದೇಶ ಕೇವಲ ವಿರೋಧಿಗಳ ಬಗ್ಗೆ ಮಾತನಾಡುವುದಲ್ಲ,
ಅದರ ಹಿಂದೆ ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲ ಮಹಾ ಸೌಭಾಗ್ಯದ ಸುದ್ದಿಯೊಂದು ಅಡಗಿದೆ. ಆದರೆ ಈ ಶುಭ ಬದಲಾವಣೆ ನಿಮ್ಮನ್ನು ತಲುಪುವ ಮುನ್ನ ಕೆಲವು ಕಠಿಣ ತಿರುವುಗಳು ಎದುರಾಗಬಹುದು. ಆದ್ದರಿಂದ ಈಗ ನಿಮ್ಮ ಬದುಕಿನಲ್ಲಿ ಕೆಲವು ವಿಷಯಗಳು ಜಟಿಲವಾಗಿ ಕಾಣಿಸಿದರೂ ಅವುಗಳನ್ನು ನೋಡಿ ಭಯಪಡಬೇಡಿ. ಪ್ರತಿಯೊಂದು ಗೊಂದಲದ ಹಿಂದೆ ಹೊಸ ಮತ್ತು ಅದ್ಭುತವಾದ ತಿರುವುಗಳಿವೆ. ನಿಜ ಘಟನೆಯನ್ನು ನೆನಪಿಸಿಕೊಳ್ಳಿ. ಒಬ್ಬ ಸಾಧ್ವಿ ಮಹಿಳೆಯಿಂದ ಸಮಾಜದ ನಿಂದನೆ ಮತ್ತು ಕಷ್ಟಗಳಿಂದ ಬಳಲುತ್ತಿದ್ದಳು. ಅವಳು ಕೈಗೊಳ್ಳುವ ಪ್ರತಿಯೊಂದು ಸತ್ಕಾರ್ಯಕ್ಕೂ ಅಡೆತಡೆಗಳು ಎದುರಾಗುತ್ತಿದ್ದವು. ಜನರು ಅವಳ ಬೆನ್ನ ಹಿಂದೆ ಮಾತನಾಡುತ್ತಿದ್ದರು, ಆದರೆ ಅವಳು ಯಾರೊಂದಿಗೂ ವಾದಕ್ಕೆ ಇಳಿಯಲಿಲ್ಲ, ಯಾರ ಮೇಲೂ ಕೋಪಗೊಳ್ಳಲಿಲ್ಲ. ಕೇವಲ ತನ್ನ ಕರ್ತವ್ಯದ ಮೇಲೆ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಮುನ್ನಡೆದಳು. ಕಾಲ ಉರುಳಿದಂತೆ ಅವಳನ್ನು ನಿಂದಿಸಿದ ಅದೇ ಜನರು ಅವಳ ಯಶಸ್ಸನ್ನು ಕಂಡು ತಮ್ಮ ತಪ್ಪನ್ನು ಅರಿತುಕೊಂಡರು. ಆಗ ಅವಳು ಒಂದು ಸರಳ ಮಾತು ಹೇಳಿದಳು, ನಾನು ಯಾರನ್ನೂ ಸೋಲಿಸಲು ಪ್ರಯತ್ನಿಸಲಿಲ್ಲ, ನಾನು ಕೇವಲ ನನ್ನ ಧರ್ಮದ ಹಾದಿಯಲ್ಲಿ ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿದೆ. ಈ ಮಾತಿನಲ್ಲಿ ದೊಡ್ಡ ಜೀವನದ ಪಾಠ ಅಡಗಿದೆ. ನಿಮ್ಮ ಬದುಕಿನಲ್ಲೂ ಇದೇ ರೀತಿ ತಾಳ್ಮೆಯಿಂದ ಮುನ್ನಡೆಯಿರಿ. ನಿಮ್ಮ ಉತ್ತರವನ್ನು ಮಾತ್ರ ನಿಮ್ಮ ಸಾಧನೆಯಿಂದ ನೀಡಿ. ಸ್ನೇಹಿತರೆ, ಈಗ ಯೋಚಿಸಿ, ನಿಮ್ಮ ಬದುಕಿನಲ್ಲೂ ನಿಮ್ಮ ಪತನಕ್ಕಾಗಿ ಕಾಯುತ್ತಿರುವ ಕೋಹಿಕೆಗಳಿದ್ದರೆ ಮತ್ತು ನೀವು ಸೋತು ಬಿಡಬೇಕು ಎಂದು ಬಯಸುವ ವಿರೋಧಿಗಳಿದ್ದರೆ, ಹಾಗಿದ್ದಲ್ಲಿ ಮತ್ತು ಈಗಾಗಲೇ ಅವರಿಗೆ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ. ಅವರೊಂದಿಗೆ ಜಗಳಕ್ಕೆ ನಿಲ್ಲಬೇಡಿ, ಏಕೆಂದರೆ ಅವು ತನ್ನ ನಿಶ್ಶಬ್ದ ಕ್ಷಣಗಳಲ್ಲಿ ಅತ್ಯಂತ ತೀಕ್ಷ್ಣವಾದ ಉತ್ತರಗಳನ್ನು ಸಿದ್ಧಪಡಿಸುತ್ತಿರುತ್ತದೆ. ನಿಮ್ಮನ್ನು ಕೀಳಾಗಿ ನಿರ್ಣಯಿಸಿದ ವ್ಯಕ್ತಿಯ ಮುಂದೆ ತನ್ನ ಜೀವನದಲ್ಲಿ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗಬಹುದು. ಇದು ಪ್ರತೀಕಾರದ ಕಥೆಯಲ್ಲ, ಇದು ಕರ್ಮದ ಸಿದ್ಧಾಂತ. ಒಬ್ಬ ವ್ಯಕ್ತಿ ಇತರರಿಗಾಗಿ ಹಳ್ಳ ತೋಡಿದಾಗ ಆತನೇ ಮೊದಲು ಆ ಹಾದಿಯಲ್ಲಿ ಅಥವಾ ಆ ಹಳ್ಳದಲ್ಲಿ ಎಡವಿ ಬೀಳುತ್ತಾನೆ. ಆದರೆ ಎಲ್ಲವೂ ಒಂದೇ ಕ್ಷಣದಲ್ಲಿ ಬದಲಾಗುತ್ತದೆ ಎಂದು ಭಾವಿಸಬೇಡಿ. ಅಸಲಿ ಬದಲಾವಣೆ ಭಾರೀ ತೆರೆಯಲ್ಲಿ ನಡೆಯುತ್ತಿರುತ್ತದೆ. ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಯ ಪ್ರತಿಕ್ರಿಯೆ ಈಗಾಗಲೇ ಆರಂಭವಾಗಿದ್ದರೆ, ನಿಮ್ಮ ಕರ್ತವ್ಯ ಒಂದೇ ಧರ್ಮದ ಹಾದಿಯಲ್ಲಿ ಬಿಡದೆ ತಾಳ್ಮೆಯಿಂದ ಮುಂದೆ ಸಾಗುವುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಎದುರಾದ ಕಷ್ಟಗಳು ಶಾಶ್ವತವಲ್ಲ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಮಯ ನಿಧಾನವಾಗಿ ಸಮೀಪಿಸುತ್ತಿದೆ. ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸಲಿ, ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗಲಿ, ಆರ್ಥಿಕ ಸ್ಥಿರತೆ ದೊರೆಯಲಿ ಮತ್ತು ನಿಮ್ಮ ಎಲ್ಲ ಸತ್ಕಾರ್ಯಗಳಿಗೆ ದೇವರ ಅನುಗ್ರಹ ಸಿಗಲಿ. ಶ್ರೀ ಲಕ್ಷ್ಮೀನಾರಾಯಣ ಮಹಾರಾಜರ ಕೃಪೆ ಹಾಗೂ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮನ್ನು ನೋಯಿಸಿದವರ ಬಗ್ಗೆ ಚಿಂತಿಸುವುದಕ್ಕಿಂತ ನಿಮ್ಮ ಮುಂದಿರುವ ಹೊಸ ಅವಕಾಶಗಳ ಕಡೆ ಗಮನ ಹರಿಸಿ. ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಯೋಚಿಸಿ, ಪರಿಶೀಲಿಸಿ, ನಂತರ ಮುಂದುವರಿಯಿರಿ. ನಿಮ್ಮ ಜೀವನದ ಕಷ್ಟದ ದಿನಗಳು ನಿಧಾನವಾಗಿ ಹಿಂದೆ ಸರಿಯಲಿ. ನಿಮ್ಮ ಭಾಗ್ಯದ ಬಾಗಿಲು ತೆರೆದುಕೊಳ್ಳಲಿ. ನಿಮ್ಮ ಪರಿಶ್ರಮ, ಧೈರ್ಯ ಮತ್ತು ನಂಬಿಕೆ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ಕಾಳಜಿ ನೀವು ವಹಿಸಬೇಕು. ನಿಮ್ಮ ದಿನ ಶುಭವಾಗಿರಲಿ. ಜೈ ಶ್ರೀ ಲಕ್ಷ್ಮೀನಾರಾಯಣ, ಜೈ ಶನಿದೇವ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.